ದೀರ್ಘ ಸುಮಂಗಳಿ ಕಾರ್ಯಕ್ರಮದ ಅಂಗವಾಗಿ ಸೇರಿರ್ತಕ್ಕಂಥ ನನ್ನ ಹಿರಿಯರಾದಂಥ ಕಾಂಗ್ರೆಸ್ ಮುಖಂಡರಿಗೆ ಎಲ್ಲರಿಗೂ ವಂದಿಸ್ತಾ ನನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂಥ ಆದಿನಾರಾಯಣ ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಇವತ್ತು ಈ ದೀರ್ಘ ಸುಮಂಗಳಿ ಭವ ಕಾರ್ಯಕ್ರಮಕ್ಕೆ ಅನೇಕ ಹೆಣ್ಮಕ್ಳು ನಮ್ಮ ಸಹೋದರಿಯರು ಬಂದಿದ್ದಾರೆ. ಇವರಿಗೆಲ್ಲ ನಿಜವಾದ ಸೋದರ ಅಂದರೆ ನಮ್ಮ ಆದಿನಾರಾಯಣವರು ನಿಮಗೆ ನಿಜವಾದ ಸೋದರ. ನಿಮ್ಮ ದೀರ್ಘ ಸುಮಂಗಳಿ ಭವ ಅಂತೇಳಿ ಈ ಕಾರ್ಯಕ್ರಮ ಮಾಡಿ ನಿಮ್ಮನ್ನು ಸುಮಂಗಳಿಯಾಗಿರಲಿ ಅಂತ ಅರಸ್ತಾ ನಿಮ್ಮ ಕಷ್ಟ ಸುಖಗಳಲ್ಲಿ ನಿಮ್ಮ ಜೊತೆ ನಿಂತಿರ್ತಕ್ಕಂಥ ನಮ್ಮ ಆದಿನಾರಾಯಣವ್ರಿಗೆ ಅವರ ಕೈ ಬಲಪಡಿಸ್ಬೇಕು ನೀವೆಲ್ಲರೂ ಸೇರಿ. ಮುಂದಿನ ದಿನಗಳಲ್ಲಿ ಮಾತೃದೇವೋಭವ, ಆಚಾರ್ಯ ದೇವೋಭವ, ಕಾಯಕ ದೇವೋಭವ ಅಂತ ಅನೇಕ ಕಾರ್ಯಕ್ರಮಗಳನ್ನು ಇಟ್ಕೊಂಡು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಗೆಲ್ಲರಿಗೂ ನಿಮ್ಮ ಸೇವೆ ಮಾಡ್ತಾ ಸದಾ ನಿಮ್ಮ ಸೇವಕನಾಗಿ ನಿಮ್ಮ ಮನೆ ಮಗನಾಗಿ ದುಡಿತಾ ಇರುವ ನಮ್ಮ ಆದಿನಾರಾಯಣವ್ರಿಗೆ ನಿಮ್ಮೆಲ್ಲರ ಶ್ರೀರಕ್ಷೆ ಇರಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಕಾಂಗ್ರೆಸ್ ಪಕ್ಷ ಸಹ ಅವ್ರ ಮೇಲೆ ಅನೇಕ ವಿಶ್ವಾಸ ಇಟ್ಟಿದೆ, ಅವರಿಗೆ ಒಂದು ಜವಾಬ್ದಾರಿ ಸಹ ಕೊಟ್ಟಿದೆ. ಆ ನಿಟ್ಟಲ್ಲಿ ಅವರು ಸಹ ಕೆಲಸ ಮಾಡ್ತಾ ಇದ್ದಾರೆ. ಅವರು ಯಾವುದೇ ಜಾತಿ ಪಂಥ ಮತ ಭೇದಗಳ ಮರೆತು ಜನಸೇವೆಯಲ್ಲಿ ತೊಡಗಿದ್ದಾರೆ ಅಂತ ನಮ್ಮ ಆದಿನಾರಾಯಣವರು ಈ ಕ್ಷೇತ್ರಕ್ಕೆ ಸಿಕ್ಕಿರುವುದು ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ. ನಿಮ್ಮ ಆಶೀರ್ವಾದ ಯಾವ ರೀತಿ ಇರುತ್ತೆ ಅನ್ನೋದು ಅವರು ಒಂದು ವಿಧಾನಸೌಧದ ಮೆಟ್ಲು ಹತ್ತದಾಗ ಅದರ ಎಫೆಕ್ಟ್ ಏನು ಅಂತ ಗೊತ್ತಾಗತ್ತೆ. ನೀವೆಲ್ಲರೂ ಅವ್ರನ್ನ ವಿಧಾನಸೌಧದ ಮೆಟ್ಲು ಹತ್ತಿಸ್ತೀರಾ? ಎಲ್ಲರೂ ಒಂದ್ಸಲಿ ಕೈ ಎತ್ತಿ. ಆದಿನಾರಾಯಣವರು ವಿಧಾನಸೌಧದ ಮೆಟ್ಲು ಹತ್ತಿಸ್ತೀರಾ ನೀವೆಲ್ಲ? ಯಾಕೋ ಎತ್ತ ಇಲ್ಲ ಸೋದರಿಯರೇ, ಆದಿನಾರಾಯಣವರ ವಿಧಾನಸೌಧದ ಮೆಟ್ಲು ಹತ್ತಿಸ್ತೀರಾ? ನಿಮ್ಮ ಕಷ್ಟ ಸುಖಕ್ಕೆ ನಿಂತಿರತಕ್ಕಂಥ ಈ ಆದಿನಾರಾಯಣವ್ರನ್ನ ನೀವು ಯಾವತ್ತೂ ಕೈ ಬಿಡಲ್ಲ ಅನ್ನೋ ವಿಶ್ವಾಸ ನನಗಿದೆ. ಮತ್ತೆ ಆದಿನಾರಾಯಣವ್ರಿಗೆ ಕಾಂಗ್ರೆಸ್ ಸಹ ಯಾವತ್ತೂ ಕೈ ಬಿಡೋದಿಲ್ಲ, ಕಾಂಗ್ರೆಸ್ ಅವ್ರ ಪರ ನಿಂತಿರುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. 2 ನಿಮಿಷದಲ್ಲೇ ಮಾತು ಮುಗಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ನೀವೆಲ್ಲ ಹೊಟ್ಟೆ ಹಸ್ಕೊಂಡಿರ್ತೀರಾ, ಯಾಕೆಂದ್ರೆ ಬಹಳ ಹೊತ್ತಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಯಾವತ್ತು ಮನೆಗೆ ಹಿರಿ ಮಗ ಹುಟ್ಟಬಾರ್ದಂತೆ, ಭಾಷಣಕ್ಕೆ ಕೊನೆಯವನಾಗಿ ಬರಬಾರ್ದಂತೆ. ನಾನು ಕೊನೆಯವನಾಗಿ ಬಂದಿದ್ದೀನಿ. ನೀವು ಬಹಳ ವಿಚಾರಗಳು ಕೇಳಿ ಬೇಜಾರಾಗ್ಬಿಟ್ಟಿರುತ್ತೆ, ಸುಸ್ತಾಗಿರುತ್ತೆ. ಆದಷ್ಟು ಬೇಗ ನಿಮ್ಗೆಲ್ಲರಿಗೂ ಊಟದ ವ್ಯವಸ್ಥೆ ಆಗಲಿ ಅಂತ ಹೇಳ್ತಾ ನಾನು ಈ ಮಾತು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು.